ಇನ್ನು ಸೀತೆಯನ್ನು ಯಾಕೆ ಕಾಡಿಗೆ ಕಳಿಸ್ತಾ, ಇದು ಬರೋದು ಉತ್ತರಕಾಂಡದಲ್ಲಿ, ರಾಮಾಯಣದ 7ನೇ ಕಾಂಡ. ತುಂಬ ಜನ ವಿದ್ವಾಂಸರ ಪ್ರಕಾರ ಉತ್ತರಕಾಂಡವನ್ನು ವಾಲ್ಮೀಕಿ ರಚನೆ ಮಾಡಿಲ್ಲ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವೇ ಹೇಳಿ ನಿಮಗೆ ಏನು ಅನಿಸುತ್ತೆ ಅಂತ. ಯುದ್ಧಕಾಂಡ ವಾಲ್ಮೀಕಿ ರಾಮಾಯಣದ ಕೊನೆಯ ಕಾಂಡ. ಇದೆಲ್ಲ ಮುಗಿಯತ್ತೆ, ಅವರು ವಾಪಸ್ ಹೋಗ್ತಾರೆ, ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಯುದ್ಧಕಾಂಡ ಹೇಗೆ ಮುಗಿಯತ್ತೆ ಅಂತ ನಾನು ಹೇಳ್ತೀನಿ. ಅವ್ರು ಹೇಳೋದು ರಾಮಾಯಣಂ ಇದಂ ಕೃತ್ಸ್ನಂ ಅಂತ ಹೇಳ್ತಾರೆ ವಾಲ್ಮೀಕಿ. ಅಂದರೆ ಅದಕ್ಕೆ ಮುಂಚೆ ಏನು ಹೇಳ್ತಾರೆ ಅಂದರೆ, ರಾಮನ ಈ ಥರ ಪಟ್ಟಾಭಿಷೇಕ ಆಯಿತು, ತುಂಬ ವರ್ಷಗಳ ಕಾಲ ಆತ ಇದೇ ಥರ ರಾಜ್ಯವನ್ನು ಆಳಿದ, ಸುಖ ಸಮೃದ್ಧಿ ತುಂಬಿ ತುಳುಕ್ತಾ ಇತ್ತು ರಾಜ್ಯದಲ್ಲಿ, ಒಬ್ಬರೂ ಕೂಡ ಬೇಜಾರನ್ನು ಮಾಡ್ಕೊಂಡಿರಲಿಲ್ಲ, ಎಲ್ಲರ ಮನಸ್ಸಲ್ಲೂ ಖುಷಿ ಇತ್ತು. ರಾಮಾಯಣಂ ಇದಂ ಕೃತ್ಸ್ನಂ, ಇದು ಸಂಪೂರ್ಣ ರಾಮಾಯಣ. ಇದು ಹೇಗೆ ಕೇಳಿಸುತ್ತೆ ನಿಮಗೆ? ಇನ್ನೂ ಕಂಟಿನ್ಯೂ ಇದೆ ಅನ್ನೋ ಥರ ಕೇಳಿಸುತ್ತಾ, ಇದೇ ಎಂಡಿಂಗು ಅನ್ನೋ ಥರ ಕೇಳಿಸುತ್ತೆ ಆದಿಕಾವ್ಯ. ಹಾಗಾಗಿ ಎಂಡಿಂಗ್ ಇದೇ ಥರ ಯೂಶ್ವಲ್ ನಾವು ಓದರೆ ಗೊತ್ತಾಗ್ಬಿಡುತ್ತೆ, ರಾಮಾಯಣಂ ಇದಂ ಕೃತ್ಸ್ನಂ. ಇದಿಷ್ಟು ಸಂಪೂರ್ಣ ರಾಮಾಯಣ ಅಂತ ವಾಲ್ಮೀಕಿನೇ ಹೇಳ್ತಿದ್ದಾರೆ. ಹಾಗಾದರೆ ಉತ್ತರಾಖಂಡ ಅವ್ರು ಹೇಗೆ ರಚನೆ ಮಾಡಿರೋದಕ್ಕೆ ಸಾಧ್ಯ?